ನಮಸ್ಕಾರ ಗೆಳೆಯರೆ. ಸ್ಮಾರಕಗಳು ಸಾವಿರಾರು ವರ್ಷಗಳಿಂದ ಮಾನವ ಇತಿಹಾಸದ ಮಹತ್ವದ ಭಾಗವಾಗಿದೆ. ಶಕ್ತಿ, ಸ್ಮರಣೆ ಮತ್ತು ಸಾಂಸ್ಕೃತಿಕ ಗುರುತಿನ ಸಂಕೇತಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಾಚೀನ ನಾಗರಿಕತೆಗಳು ತಮ್ಮ ದೇವರುಗಳು, ಆಡಳಿತಗಾರರು ಮತ್ತು ಯುದ್ಧದಲ್ಲಿ ವಿಜಯಗಳನ್ನು ಸ್ಮರಿಸುವ ಮಾರ್ಗವಾಗಿ ಆರಂಭಿಕ ಸ್ಮಾರಕಗಳು ರಚನೆಯಾದವು. ಗೆಳೆಯರೇ, ನ್ಯೂಯಾರ್ಕ್ಗೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನು ಈ ಪ್ರತಿಮೆಯನ್ನು ಬೆರಗಾಗಿ ನೋಡಿರುತ್ತಾನೆ. ನ್ಯೂಯಾರ್ಕ್ನಲ್ಲಿರುವ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರತಿಮೆಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಪ್ರತಿಮೆಗಳಲ್ಲಿ ಒಂದಾಗಿದೆ. ಇದು ಆ ದೇಶದ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಸಂಕೇತವಾಗಿರುವ ಐತಿಹಾಸಿಕ ಸ್ಮಾರಕ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಭವ್ಯವಾದ ಪ್ರತಿಮೆಯನ್ನು ನೋಡಲು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಒಂದು ಕಾಲದಲ್ಲಿ ಅಮೆರಿಕವು ಕೂಡ ನಮ್ಮ ದೇಶದಂತೆ ಬ್ರಿಟಿಷರ ವಶದಲ್ಲಿತ್ತು. ಆ ಕ್ರೂರ ಆಡಳಿತದ ವಿರುದ್ಧ ಫ್ರೆಂಚರು ಮತ್ತು ಅಮೆರಿಕನರು ಒಟ್ಟಾಗಿ ಹೋರಾಡಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಯಶಸ್ವಿಯಾದವು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ಜುಲೈ 4, 1776ರಂದು ಅಮೆರಿಕದ ಸ್ವಾತಂತ್ರ್ಯದ ಸ್ಮರಣಾರ್ಥ ಅಮೆರಿಕನರಿಗೆ ಫ್ರೆಂಚರು ನೀಡಿದ ಅಮೂಲ್ಯ ಉಡುಗೊರೆಯಾಗಿದೆ. ಈ ಪ್ರತಿಮೆಯನ್ನು ಫ್ರಾನ್ಸ್ನಲ್ಲಿ ಜುಲೈ 1884ರಲ್ಲಿ ಸಿದ್ಧಪಡಿಸಲಾಯಿತು ಮತ್ತು 17 ಜೂನ್ 1885ರಂದು ಫ್ರೆಂಚ್ ಯುದ್ಧ ನೌಕೆ ಐಸರೆ ಮೂಲಕ ನ್ಯೂಯಾರ್ಕ್ ಬಂದರಿಗೆ ತಂದು ಇಲ್ಲಿ ಸ್ಥಾಪಿಸಲಾಗಿದೆ. ಇದೀಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೆರಿಕದ ನ್ಯೂಯಾರ್ಕ್ ನಗರದ ಮ್ಯಾನ್ಹ್ಯಾಟನ್ನಲ್ಲಿರುವ ಲಿಬರ್ಟಿ ಐಲ್ಯಾಂಡ್ನಲ್ಲಿದೆ. ಫ್ರಾನ್ಸ್ನ ಜನರು ಅಮೆರಿಕನರಿಗೆ ಉಡುಗೊರೆಯ ನೀಡಿದ ಈ ತಾಮ್ರದ ಪ್ರತಿಮೆಯನ್ನು ಫ್ರೆಂಚ್ ಶಿಲ್ಪಿ ಫ್ರೆಡ್ರಿಕ್ ಆಗಸ್ಟ್ ಬಾರ್ತೋಲ್ಡಿ ವಿನ್ಯಾಸಗೊಳಿಸಿದ್ದು, ಇದನ್ನು ಗುಸ್ಟಾವ್ ಐಫೆಲ್ ನಿರ್ಮಿಸಿದ್ದಾರೆ. ಈ ಪ್ರತಿಮೆಯನ್ನು ಫ್ರಾನ್ಸ್ನಿಂದ ಅಮೆರಿಕಕ್ಕೆ ತರಲು ಸುಮಾರು 350 ತುಂಡುಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅಮೆರಿಕವನ್ನು ತಲುಪಿದ ನಂತರ ಪ್ರತಿಮೆಯ ತುಂಡುಗಳನ್ನು ಮತ್ತೆ ಜೋಡಿಸಲು ಸುಮಾರು 4 ತಿಂಗಳುಗಳಷ್ಟು ಕಾಲ ಸಮಯ ತೆಗೆದುಕೊಂಡಿದೆ. ಅಕ್ಟೋಬರ್ 28, 1886ರಂದು ಅಂದಿನ ಅಧ್ಯಕ್ಷ ಗ್ರೋವರ್ ಕ್ಲೀವ್ಲ್ಯಾಂಡ್ ಸಾವಿರಾರು ಪ್ರೇಕ್ಷಕರ ಮುಂದೆ ಸ್ವಾತಂತ್ರ್ಯದ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಪ್ರತಿಮೆಯ ಜ್ಯೋತಿಯ ಮೇಲ್ಭಾಗ ನೆಲದಿಂದ 305 ಅಡಿ 6 ಇಂಚುಗಳ ಎತ್ತರ ಇದೆ. ಪ್ರತಿಮೆಯ ಬುಡದಿಂದ ತಲೆಯ ಮೇಲ್ಭಾಗದ ಎತ್ತರ 111 ಅಡಿ 6 ಇಂಚುಗಳು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ಒಟ್ಟು 225 ಟನ್ನುಗಳ ತೂಕವನ್ನು ಹೊಂದಿದೆ. 1986ರಲ್ಲಿ ಪುನರ್ಸ್ಥಾಪನೆಯ ಸಂದರ್ಭದಲ್ಲಿ ಹೊಸ ಟಾರ್ಚನ್ನು 24 ಕ್ಯಾರೆಟ್ ಚಿನ್ನದ ತೆಳುವಾದ ಹಾಳೆಯಿಂದ ಎಚ್ಚರಿಕೆಯಿಂದ ಹೊದಿಸಲಾಯಿತು. ಪ್ರತಿಮೆಯ ಕಿರೀಟದ ಮೇಲೆ 7 ಕಿರಣಗಳಿವೆ. ಇದು ಪ್ರಪಂಚದ 7 ಖಂಡಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿ ಕಿರಣವು 9 ಅಡಿ ಉದ್ದ ಮತ್ತು ಅಂದಾಜು 150 ಪೌಂಡ್ಗಳಷ್ಟು ತೂಕದ್ದಾಗಿದೆ. ಒಬ್ಬ ವ್ಯಕ್ತಿಯು ಪ್ರತಿಮೆಯ ಬುಡದಿಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ತಲೆಯವರೆಗೂ ಹೋಗಲು ಬಯಸಿದರೆ ಅವನು ಅದರ ತಲೆಯನ್ನು ತಲುಪಲು ಒಟ್ಟು 354 ಮೆಟ್ಟಿಲುಗಳನ್ನು ಹತ್ತಿ ಸಾಗಬೇಕಾಗುತ್ತದೆ. ಪ್ರತಿಮೆಯ ಎಡಗೈಯಲ್ಲಿ ಜುಲೈ 4, 1776ರ ದಿನಾಂಕವನ್ನು ಪ್ರತಿನಿಧಿಸುವ ಸಂಖ್ಯೆಯನ್ನು ಕೆತ್ತಲಾಗಿದೆ. 23 ಅಡಿ 7 ಇಂಚು ಉದ್ದ ಮತ್ತು 13 ಅಡಿ 7 ಇಂಚು ಅಗಲದ ನೋಟ್ಬುಕ್ ಅಥವಾ ಟ್ಯಾಬ್ಲೆಟ್ ಅನ್ನು ಹೊಂದಿದೆ. ಈ ಪ್ರತಿಮೆಯ ಪಾದಗಳಲ್ಲಿ ಬಿದ್ದಿರುವ ಮುರಿದ ಸಂಕೋಲೆಗಳು ದಬ್ಬಾಳಿಕೆ ಮತ್ತು ದೌರ್ಜನ್ಯದಿಂದ ಸ್ವಾತಂತ್ರ್ಯದ ಸಂಕೇತವಾಗಿದೆ. ಈ ಪ್ರತಿಮೆಯ ನಿರ್ಮಾಣಕ್ಕಾಗಿ ಫ್ರೆಂಚ್ ಮತ್ತು ಅಮೆರಿಕನರು 2,25,00,000 ಫ್ರಾಂಕ್ಗಳನ್ನು ಸಂಗ್ರಹಿಸಿದ್ದರು. ಇದನ್ನು ಸಂಪೂರ್ಣವಾಗಿ ಶುದ್ಧ ತಾಮ್ರದಿಂದ ಮಾಡಲಾಗಿದೆ. ಬಾರ್ತೋಲ್ಡಿ ವಿನ್ಯಾಸಗೊಳಿಸಿದ ಪ್ರತಿಮೆಯು ಮೂಲತಃ ಕಂದು ಬಣ್ಣವನ್ನು ಹೊಂದಿತ್ತು, ಆದರೆ ಆಕ್ಸಿಡೀಕರಣ ಎಂದು ಕರೆಯಲ್ಪಡುವ ತಾಮ್ರದ ಮೇಲೆ ಗಾಳಿ ಮತ್ತು ನೀರಿನ ನೈಸರ್ಗಿಕ ಹವಾಮಾನ ಪ್ರಕ್ರಿಯೆಯಿಂದಾಗಿ ಲಿಬರ್ಟಿ ಪ್ರತಿಮೆಯು ಹಸಿರು ಬಣ್ಣವನ್ನು ಪಡೆದುಕೊಂಡಿದೆ. 1984ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆ ತಾಣ ಎಂದು ಘೋಷಿಸಿತ್ತು. ಹೀಗಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯು ಅದರ ಬೃಹತ್ ಗಾತ್ರ ಮತ್ತು ಪ್ರಾಮುಖ್ಯತೆಯಿಂದಾಗಿ
ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಗೆಳೆಯರೇ, ಇಂತಹದ್ದೇ ಕುತೂಹಲಕಾರಿ ವಿಡಿಯೋ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಟೀಮ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.